ವೀಕ್ಷಕರೇ ನಮಸ್ಕಾರ. ನಿಮ್ಮ ರಾಶಿ ನಕ್ಷತ್ರ ಪಂಚಾಂಗ ಫಲ ಅಂದರೆ ಗುರುವಾರ 2026 6ನೇ ತಿಂಗಳ ಗುರುವಾರದ ರಾಶಿ ನಕ್ಷತ್ರ ಪಂಚಾಂಗ ಫಲ. ಯಾವ್ಯಾವ ರಾಶಿಗೆ ಏನು ಫಲ ಇದೆ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮೊದಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ನೋಡಿ, ಬೇರೆ ಕಡೆಗೆ ಟ್ರಾನ್ಸ್ಪೋರ್ಟ್ ಆಗ್ಬೋದು, ಕೆಲಸದ ವಿಷಯದಲ್ಲಿ ಮೇಲಧಿಕಾರಿ ಒತ್ತಡ ಇರ್ಬೋದು, ಸ್ವಲ್ಪ ಕಿರಿಕಿರಿ ವಿವಾದ ಇರ್ಬೋದು, ಅದರ ಮಧ್ಯದಲ್ಲೇ ಸ್ವಲ್ಪ ಶಾಂತಿ ಸಿಕ್ಕಿತ್ತಲ್ಲ ಅಂತ ತಿಳ್ಕೊಬೋದು. ಭಾಳ ಖುಷಿ ನಗನಗ್ತಾ ಇರ್ಬೋದು, ಸ್ವಲ್ಪ ಕಿರಿಕಿರಿ ವಾದದಿಂದ ದೂರ ಇದ್ದಂಗೆ ಆಗ್ಬೋದು. ಈ ಥರ ಎಲ್ಲ ಚಿಂತೆ ಇರ್ತಾವೆ. ಚಿಂತೆ ಮಾಡೋ ಅವಶ್ಯಕತೆ ಏನಿಲ್ಲ. ಶಿವದೇವರ ಆರಾಧನೆ ಮಾಡಿ. ಅದೃಷ್ಟ ಸಂಖ್ಯೆ 1, ಅದೃಷ್ಟ ಬಣ್ಣ ಹಳದಿ ಬಣ್ಣ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಸ್ವಲ್ಪ ಚಿಂತೆ, ಹತಾಶ, ಸ್ವಲ್ಪ ಮೈಕೈ ನೋವು ಆಗ್ತದೆ, ಕೆಲಸದಲ್ಲಿ ತುಂಬ ಸುಸ್ತಾಗ್ತದೆ, ಎಷ್ಟು ಮಾಡಿದರೂ ಸ್ವಲ್ಪ ಬೇಸರ ಆಗ್ತದೆ. ಈ ಥರ ಏನೋ ಒಂದು ಮಾಡ್ಲಿಕ್ಕೆ ಹೋಗಿ ಏನೋ ಒಂದು ಆಗೋದು, ಈ ಥರ ಸ್ವಲ್ಪ ಚಿಂತೆ ಇರ್ತದೆ. ಚಿಂತೆಯಲ್ಲೇ ಮುಳುಗಿರ್ತೀರಿ. ಸ್ವಲ್ಪ ಮೇದಲ್ಲಿ ಅಧಿಕಾರಿಗಳು ಒತ್ತಡ ಇರ್ತದೆ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಶಿವದೇವರ ಆರಾಧನೆ ಮಾಡಿ. ಅದೃಷ್ಟ ಬಣ್ಣ ಕಪ್ಪು, ಅದೃಷ್ಟ ಸಂಖ್ಯೆ 1. ಶಿವದೇವರ ಆರಾಧನೆ ಮಾಡಿ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಸ್ವಲ್ಪ ಅದ್ಭುತ ಫಲ ಇದೆ. ಸ್ವಲ್ಪ ಚಿಂತೆ ಜಾಸ್ತಿ. ಮಕ್ಕಳ ಚಿಂತೆ ಆಗಲಿ, ಹೊರಗಡೆ ಹೋಗೋ ಚಿಂತೆ ಆಗಲಿ, ಪ್ರಯಾಣದ ಚಿಂತೆ ಆಗಲಿ, ಅನಾರೋಗ್ಯ, ಸುಸ್ತು ಜಾಸ್ತಿ, ಅಧಿಕಾರಿ ಒತ್ತಡ ಜಾಸ್ತಿ. ನೋಡಿ, ಚಿಂತೆ ಯಾರಿಗಿರಲ್ಲ, ಎಲ್ಲರಿಗೂ ಚಿಂತೆ ಇರ್ತದೆ. ಈ ಥರ ಚಿಂತೆ ಮಾಡೋ ಅವಶ್ಯಕತೆ ಏನಿಲ್ಲ. ದೇವರ ಮೇಲೆ ಭಾರ ಇಟ್ಟು ಮುನ್ನೋಗ್ರಿ. ಅದೃಷ್ಟ ಬಣ್ಣ ಬಿಳಿ, ಅದೃಷ್ಟ ಸಂಖ್ಯೆ 5. ಅದೃಷ್ಟ ದೇವತೆ ಶಿವದೇವರು. ಕರ್ಕಾಟಕ ರಾಶಿ. ಸ್ವಲ್ಪ ಕಿರಿಕಿರಿ, ಮಾನಸಿಕ ಒತ್ತಡ ತಂದರೂ ಕೂಡ ಮನುಷ್ಯನಿಗೆ ಸ್ವಲ್ಪ ಶಾಂತಿ, ನೆಮ್ಮದಿ ಇರ್ತದೆ. ಮಧ್ಯದಲ್ಲಿ ಸ್ವಲ್ಪ ಕಿರಿಕಿರಿ ಇರ್ತದೆ. ಮಾಡೋಂಥ ಕೆಲಸದಲ್ಲಿ ಸ್ವಲ್ಪ ಒತ್ತಡ ಜಾಸ್ತಿ, ಅನಾರೋಗ್ಯ ಸಮಸ್ಯೆ ಪ್ರತಿಯೊಂದು ಬಾಧಿಸ್ತಾನೆ ಇರ್ತದೆ. ಚಿಂತೆ ಮಾಡಬೇಡಿ. ಚಿಂತೆ ಸ್ವಲ್ಪ ಏನೇ ಒಂದು ಇದಕ್ಕೆ ಒತ್ತಡಕ್ಕೆ ಹಾಕಿ ಚಿಂತೆ ತಗೊಳ್ಳೋದು ಮಾನಸಿಕ ಸ್ವಲ್ಪ ತಲೆನೋವು, ಮೈಕೈ ನೋವೆಲ್ಲ ಆಗ್ಬೋದು. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಒಳ್ಳೆಯ ವೈದ್ಯರನ್ನು ತೋರಿಸ್ಕೊಂಡು ಸಲಹೆ ಪಡ್ಕೊಳ್ಳಿ. ತುಂಬ ಅದೃಷ್ಟ ಬಣ್ಣ ಬಿಳಿ ಬಣ್ಣ, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಮಾಡುವಂಥ ಕೆಲಸ, ತಗೊಳ್ಳೋಂಥ ನಿರ್ಧಾರ, ಸ್ವಲ್ಪ ಮನಸ್ಸಿಗೆ ಏನೋ ಒಂದು ಒಳಗಡೆ ಚಿಂತೆ ಇರ್ತದೆ. ಯಾವುದು ಅಂತ ಮನುಷ್ಯನಿಗೆ ನಿಮಗೆ ಗೊತ್ತಿರಲ್ಲ, ಆ ಥರ ಒಂದು ಚಿಂತೆ. ಹಾಗಾಗಿ ಹಣಕಾಸಿಂದ ಒಂದು ಚಿಂತೆ ಜಾಸ್ತಿ. ಚಿಂತೆ ಮಾಡೋ ಅಗತ್ಯ ಇಲ್ಲ. ನೋಡಿ, ಸ್ವಲ್ಪ ಕೈ ಹತ್ತಲ್ಲಿ ಹಿಡ್ಕೊಂಡು ಸ್ವಲ್ಪ ಮುನ್ನೋಗ್ರಿ. ಗುರುನ ಆರಾಧನೆ ಮಾಡಬೇಕು. ಶಿವ ದೇವಾಲಯಕ್ಕೆ ಏನಿದ್ದರೆ ಒಂದು ರುದ್ರಾಭಿಷೇಕ ಮಾಡ್ಕೊಳ್ಬೇಕು. ಚಿಂತೆ ಮಾಡೋ ಅಗತ್ಯ ಇಲ್ಲ. ಅದೃಷ್ಟ ಬಣ್ಣ ಹಳದಿ, ಅದರ ಸಂಖ್ಯೆ 5. ಅದೃಷ್ಟ ದೇವತೆ ಗುರು. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ಚಿಂತೆ ಜಾಸ್ತಿ ಇರ್ತದೆ. ನೋಡಿ, ಮಕ್ಕಳ ಚಿಂತೆ, ಅನಾರೋಗ್ಯ ಚಿಂತೆ, ಬೇರೆಯಲ್ಲಿ ಪ್ರಯಾಣ ಆಗಿರ್ತದೆ ಅದ್ರ ಚಿಂತೆ, ಇನ್ನೊಂದು ಕಡೆ ಹೋಗಿ ಇನ್ನೊಂದು ಕಡೆ ಬರೋ ಚಿಂತೆ, ಬೇರೆಯವರು ಫಂಕ್ಷನ್ಗೆ ಹೋಗ್ತಾರೆ ಅದ್ರ ಚಿಂತೆ. ಈ ಥರ ಇರ್ತದೆ. ಚಿಂತೆ ಮಾಡೋ ಅಗತ್ಯ ಇಲ್ಲ. ವಿಷ್ಣು ದೇವರ ಆರಾಧನೆ ಮಾಡಿ. ಅದೃಷ್ಟ ಬಣ್ಣ ನೀಲಿ, ಅದೃಷ್ಟ ಸಂಖ್ಯೆ 3. ತುಳಾರಾಶಿ. ತುಳಾರಾಶಿಯರು ಬೇರೆಯವ್ರ ಮೇಲೆ ಒತ್ತಡ ಏರ್ತೀರಿ. ಬೇರೆಯವರು ಏನೋ ಹೇಳಿದರು, ನೀವು ಒಂದೊಂದು ಹೇಳೋದು ಕೇಳ್ತೀರಿ. ಈ ಥರ ಬೇರೆಯವರು ದೇದಿಸ್ತಾರೆ, ನಾವು ದೇದಿಸ್ತೀವಿ. ಈ ಥರ ಮತ್ತು ನಿಮಗೆ ಕೋಪ ಜಾಸ್ತಿ. ಯಾರೇನಾದರೂ ಹೇಳೋದು ತಡ್ಕೊಳಕ್ಕಾಗಲ್ಲ. ಹತಾಶ, ಕೋಪ. ನೋಡಿ, ಶಾಂತಿದಿಂದ ಮುಂದೆ ಗುರುನ ಆರಾಧನೆ ಮಾಡಿ. ಎಲ್ಲ ನಿರ್ಣಯ ಹಾಕ್ಬೇಕು. ಗುರುನ ಅಧಿಪತಿ ಬಂದು ವಿಷ್ಣು. ಚಿಂತೆ ಮಾಡೋ ಅಗತ್ಯ. ಅದೃಷ್ಟ ಬಣ್ಣ ಹಳದಿ, ಅದೃಷ್ಟ ಸಂಖ್ಯೆ 5. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಯಾರೇನೇ ಹೇಳಿದ್ರು ಅಂತಲೇ ತೂಗೋದಲ್ಲ. ನಿಮ್ಮ ಹಿರಿಯರ ಮಾತಂತ ಕೇಳಬೇಕು. ಮನೆಯಿಂದ ಹೊರಡಬೇಕಾದ್ರೆ ನಿಮ್ಮ ತಂದೆ ತಾಯಿ ಆಶೀರ್ವಾದ ಪಡ್ಕೊಂಡು ಹೊರಡಬೇಕು. ಚಿಂತೆ ಮಾಡೋ ಅಗತ್ಯ ಇಲ್ಲ. ಸ್ವಲ್ಪ ಎಲ್ಲವನ್ನೂ ನಿಧಾನವಾಗಿ ಮುಂದೆ ಹೋಗ್ತದೆ. ಚಿಂತೆ ಮಾಡಬೇಡಿ. ಶಿವನ ಆರಾಧನೆ ಮಾಡಿ. ಶಿವ ದೇವಾಲಯಕ್ಕೆ ಹೋಗಿ ಸಣ್ಣ ಪುಟ್ಟ ಪೂಜೆ ಎಲ್ಲ ಮಾಡ್ಕೊಳ್ಳಿ. ಮುಂದೆ ಹೋಗ್ರಿ. ನಿಮ್ಮ ಅದೃಷ್ಟ ಸಂಖ್ಯೆ 3. ಅದೃಷ್ಟ ಬಣ್ಣ ನೀಲಿ ಬಣ್ಣ. ಧನುರಾಶಿ. ಧನುರಾಶಿಯವರಿಗೆ ಬೇರೆಯವ್ರ ಮೇಲೆ ಸ್ವಲ್ಪ ಚಿಂತೆ ಜಾಸ್ತಿ. ಬೇರೆ ಏನೋ ಒಂದು ಹೇಳಕ್ಕೆ ಹೋಗಿ ಏನೋ ಒಂದು ಹೇಳೋದು, ಮನಸ್ಸಲ್ಲೇ ಇಟ್ಕೊಳ್ಳೋದು, ಏನೋ ಒಂದು ಸಮಯ ಬರಲಿ ನೋಡ್ಕೊಳ್ತೀನಿ, ಈ ಥರ ಎಲ್ಲ ಒಂದು ಏನಾದರೂ ಬಾಧಿಸಲಿಕ್ಕೆ ನೋಡ್ಕೋಬೋದು.
ಮೈ ಕೈ ನೋವು ಆಗ್ಬೋದು, ಒಂಥರ ಸುಸ್ತಾಗ್ಬೋದು, ಅನಾರೋಗ್ಯ ಕಾಡ್ಬೋದು. ಚಿಂತೆ ಮಾಡಬೇಡಿ, ನಡೆಯುವಾಗೆಲ್ಲ ಜಾಗೃತ ಮಾಡಿ, ಪ್ರಯಾಣ ಜಾಗೃತ ಮಾಡಿ, ಚಿಂತೆ ಮಾಡೋ ಅಗತ್ಯ ಇಲ್ಲ. ಗುರುನ ಆರಾಧನೆ ಮಾಡಿ. ಅದೃಷ್ಟ ಬಣ್ಣ ಕೆಂಪು, ಅದೃಷ್ಟ ಸಂಖ್ಯೆ 7. ಮಕರ ರಾಶಿ. ಮಕರ ರಾಶಿಯವ್ರಿಗೆ ಸ್ವಲ್ಪ ಕೋಪ, ಹತಾಶ ಜಾಸ್ತಿ, ಹುಷಾರಿಲ್ಲದಾಗೆ, ತಲೆನೋವು, ಮೈಕೈ ನೋವು, ಪ್ರಯಾಣ, ಕಿರಿಕಿರಿ, ಹಣಕಾಸಿನ ವ್ಯವಹಾರ ಕಿರಿಕಿರಿ, ಮೇಲಧಿಕಾರಿ ಒತ್ತಡ, ಮನೆಯವರು ಕಿರಿಕಿರಿ, ಹೊರಗಡೆ ಕಿರಿಕಿರಿ. ಚಿಂತೆ ಮಾಡೋ ಅಗತ್ಯ ಇಲ್ಲ. ಹನುಮಂತನ ಆರಾಧನೆ ಮಾಡಿ. ಅದೃಷ್ಟ ಬಣ್ಣ ಕಪ್ಪು, ಅದೃಷ್ಟ ಸಂಖ್ಯೆ 9. ಕುಂಭರಾಶಿ. ಕುಂಭರಾಶಿಯವರಿಗೆ ನೋಡಿ ಸ್ವಲ್ಪ ಚಿಂತೆ ಇರ್ತದೆ ಒಳಗೆ, ಹೇಳ್ಕೊಳಕ್ಕಾಗಲ್ಲ. ಏನು ಮಾಡೋದು, ನಮ್ಮ ಆತ್ಮೀಯರು ನಮ್ಮನ್ನು ಅರ್ಥನೇ ಮಾಡ್ಕೊಳ್ಳಲ್ಲ, ಈ ಥರ ಒಂದು ಚಿಂತೆ. ಊಟದಲ್ಲೆಲ್ಲ ಸ್ವಲ್ಪ ಏರಿಪೇರಿ ಆಗ್ಬೋದು, ಜಾಗೃತ ಮಾಡಿ. ಅನಾರೋಗ್ಯ ಬಾಧಿಸ್ಬೋದು, ಚಿಂತೆ ಮಾಡಬೇಡಿ. ಒಳ್ಳೆಯ ಆಹಾರ ಪದಾರ್ಥವನ್ನು ಸೇವಿಸಿ. ಚಿಂತೆ ಮಾಡೋ ಅಗತ್ಯ ಇಲ್ಲ. ಸ್ವಲ್ಪ ಹಣಕಾಸಿನ ಚಿಂತೆ ಜಾಸ್ತಿ. ಮಕ್ಕಳಿದ್ರೆ ಮಕ್ಕಳ ಚಿಂತೆ, ಏನಾದರೂ ಒಂದು ಚಿಂತೆ, ಅವ್ರು ಹೇಗೆ ಇವ್ರು ಹೇಗೆ, ತಂದೆ ತಾಯಿ ಬಗ್ಗೆ ಚಿಂತೆ, ಯುವಕರಾಗಿದ್ದರೆ ಯುವಕರ ಬಗ್ಗೆ ಚಿಂತೆ. ಈ ಥರ ಹಿರಿಯರ ಮಾತನ್ನು ಕೇಳ್ತೀರಿ ಜಾಸ್ತಿ, ಹಿರಿಯರ ಬಗ್ಗೆ ಚಿಂತೆ ಮಾಡೋ ಅಗತ್ಯ ಇಲ್ಲ. ಶನಿದೇವರ ಆರಾಧನೆ ಮಾಡಿ. ಶನಿ ಅಧಿಪತಿ ಬಂದು ಹನುಮಂತ. ಅಶ್ವತ್ಥ ಮರಕ್ಕೆಲ್ಲ ಹೋಗಿ ಸ್ವಲ್ಪ ಪ್ರದರ್ಶನ ಹಾಕಿರಿ, ತುಂಬ ಒಳ್ಳೆಯದು. ಚಿಂತೆ ಮಾಡೋ ಅಗತ್ಯ ಇಲ್ಲ. ಅದೃಷ್ಟ ಬಣ್ಣ ನೀಲಿ ಬಣ್ಣ, ಅದೃಷ್ಟ ಸಂಖ್ಯೆ 3. ಮೀನರಾಶಿ. ಮೀನರಾಶಿಯವರಿಗೆ ಒತ್ತಡ ಜಾಸ್ತಿ, ಏನೋ ಒಂದು ಮಾಡೋದು, ಏನೋ ಒಂದು ಆಗೋದು, ನಿಮ್ಮ ಮಾತು ಯಾರು ಕೇಳಲ್ಲಲ್ಲ ಅಂತ ಒಂದು ಗಮನಕ್ಕೆ ಬರಲೇ ಇರ್ದಂಗೆ, ಈ ಥರ ಎಲ್ಲ ಒಂದು ಚಿಂತೆ. ಯಾರ ಮೇಲೋ ಕೋಪ, ಯಾರ ಮೇಲೋ ತಂದು ಹಾಕೋದು, ಕೆಲಸದಲ್ಲಿ ಒತ್ತಡ, ಹಣಕಾಸಿನ ವ್ಯವಹಾರದಲ್ಲೆಲ್ಲ ಸರಿಯಾಗೇ ಇದೆ. ಚಿಂತೆ ಮಾಡೋ ಅಗತ್ಯ ಇಲ್ಲ. ಸೂರ್ಯನ ಆರಾಧನೆ ಮಾಡಬೇಕು. ಅದೃಷ್ಟ ಬಣ್ಣ ಕೆಂಪು, ಅದೃಷ್ಟ ಸಂಖ್ಯೆ 5. ವೀಕ್ಷಕರೇ ನಮಸ್ಕಾರ.